ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆಣ್ಣಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾರಂಡಹಳ್ಳಿ ಗ್ರಾಮದ ಬಳಿ ಇರುವ ಆರ್ಕೆ ಟೌನ್ಶಿಪ್ ಬಡಾವಣೆಯಲ್ಲಿ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಇನ್ನು ದೀಪವನ್ನ ಬೆಳಗಿಸಿ ದೇವರನ್ನ ಪ್ರಾರ್ಥಿಸಿದರೆ ಹರಕೆಯು ಈಡೇರುವ ನಂಬಿಕೆಯಲ್ಲಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ಹಣತೆಯ ದೀಪವನ್ನ ಬೆಳಗಿಸಿದ ದೃಶ್ಯ ಕಂಡುಬಂತು. ಇನ್ನು ದೀಪ ಬೆಳಗಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಕಾರ್ತಿಕ ಮಾಸದ ದೀಪೋತ್ಸವದ ಅಂಗವಾಗಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಮತ್ತು ಭಜನೆ, ದೇವರಿಗೆ ವಿಶೇಷ ಅಭಿಷೇಕ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ನೃತ್ಯ ಲೀಲಾ ನಾಟ್ಯಂ ಗೃಹಂ ಟ್ರಸ್ಟ್ ವತಿಯಿಂದ ಹಾಗೂ ಡಾಕ್ಟರ್ ಲೀಲಾವತಿ ಸೂರ್ಯರವರ ಸಹಯೋಗದಲ್ಲಿ ಪಂಚಲೋಹದಿಂದ ಮಿಶ್ರಿತವಾಗಿರುವ 1008 ದೀಪವನ್ನ ಶ್ರೀ ಸಾಯಿಬಾಬಾ ಮಂದಿರಕ್ಕೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಗುರುಗಳಾದ ವೆಂಕಟಸ್ವಾಮಿ ರೆಡ್ಡಿ, ಯಲ್ಲಾರೆಡ್ಡಿ, ಪವಿತ್ರ, ಮಾಲಾ, ಶಿವಕುಮಾರ್, ಹರೀಶ್ ರೆಡ್ಡಿ, ಹರಿಪ್ರಸಾದ್ ಮತ್ತು ದೇವಾಲಯದ ಆಡಳಿತ ಮಂಡಳಿಯವರು ಹಾಗೂ ಭಕ್ತರು ಭಾಗವಹಿಸಿದ್ದರು.
ಇವತ್ತು ಬಹಳ ವಿಶೇಷವಾದ ದಿನ. ಇಡೀ ನಮ್ಮ ಭಾರತ ದೇಶದಲ್ಲೇ ದೀಪೋತ್ಸವ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತಾ ಐತೆ. ಯಾಕೆ ದೀಪವನ್ನು ಹಚ್ಚಬೇಕು ಅಂತೇಳಿದ್ರೆ, ಜಗತ್ತಿನಲ್ಲಿ ಕತ್ತಲಿನಿಂದ ಬೆಳಕಿನೆಡೆಗೆ ನಡೆದರೆ, ಬೆಳಕಿಲ್ಲ ಅಂತೇಳಿದರೆ ನಮ್ಮ ಜೀವನವೇ ನಶ್ವರ ಆಗ್ತದೆ ಅಂತ ವಿಶೇಷವಾದಂಥ ನಮ್ಮ ಸಾಯಿಬಾಬಾ ದೇವಸ್ಥಾನದಲ್ಲಿ ನಮ್ಮ ಯಲ್ಲಾರೆಡ್ಡಿಯವರು ಅಂದರೆ ಊರು ಪಣ್ಣಯ್ಯಪ್ಪ ಅವರು ಭಾಳ ವರ್ಷವೂ ಇದೇ ರೀತಿಯಾಗಿ ಭಾಳ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮವನ್ನು ನಾವು ಎಷ್ಟು ಜನ ಬಂದಿದ್ದಾರೆ ಅಂತೇಳಿದರೆ, ಇವರೆಲ್ಲರೂ ಭಗವಂತ ಅವ್ರ ಮನೆಗಳಲ್ಲಿ ದೀಪ ಬೆಳಗಿ ಅವ್ರ ಮನೆ ಚೆನ್ನಾಗಿ ಬೆಳಗಲಿ, ಇಲ್ಲಿ ಬಂದಿರೋವಂಥ ಎಲ್ಲ ಭಕ್ತಾದಿಗಳಿಗೂ ಇಡೀ ನಮ್ಮ ಭಾರತ ದೇಶಕ್ಕೆ ಬೆಳಕು ಬರಲಿ ಅಂತ ಹೇಳಿಬಿಟ್ಟು ಈ ವಿಶೇಷವಾದಂಥ ಕಾರ್ತಿಕ ದೀಪೋತ್ಸವ ಮಾಡ್ತಾ ಇದ್ದೇವೆ. ಮತ್ತು ಅಯ್ಯಪ್ಪ ಸ್ವಾಮಿ ಅವರು ಸಹ ಬಂದಿದ್ದಾರೆ. ವಿಶೇಷವಾಗಿ ಅವರು ಮಾಲೆ ಹಾಕ್ಕೊಂಡು ಅವರು ಸಹ ಬಂದಿದ್ದಾರೆ. ನಮ್ಮ ಭಾರತ ದೇಶ ಒಗ್ಗಟ್ಟಾಗಿದ್ದರೆ, ಇಂಥ ಕಾರ್ಯಕ್ರಮ ನಡೆದರೆ, ಇಂಥ ದೇವಸ್ಥಾನಗಳಿದ್ದರೆ, ಇಂಥ ಆಶ್ರಮಗಳಿದ್ದರೆ ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಹೆಸರುವಾಸಿ ಆಗ್ತದೆ, ಜಗತ್ತಿನಲ್ಲೇ ಗುರು ಆಗ್ತದೆ. ಭಾರತ ದೇಶ ಸ್ವರ್ಗವಾದಂಥ ದೇಶ, ಋಷಿಮುನಿಗಳು ಋಷಿ ಪರಂಪರೆ ಇರುವಂಥ ದೇಶ. ಅದಕ್ಕೋಸ್ಕರ ಇಂಥ ದೀಪೋತ್ಸವ ಕಾರ್ಯಕ್ರಮ ಎಲ್ಲ ಕಡೆ, ಇಡೀ ಆನೇಕಲ್ ತಾಲೂಕು, ಬೆಂಗಳೂರು ಜಿಲ್ಲೆ, ಇಡೀ ಕರ್ನಾಟಕದಲ್ಲೆಲ್ಲ ಭಾರತ ದೇಶದಲ್ಲೇ ನಡೀತಾ ಇದೆ. ಇಂಥ ಕಾರ್ಯಕ್ರಮಕ್ಕೆ ಎಲ್ಲ ಸಹ ಬಂಧುಗಳು ಬಂದಿದ್ದೀರಾ, ಮತ್ತು ನೀವು ಮಾಧ್ಯಮ ಮಿತ್ರರು ಸಹ ಬಂದಿದ್ದೀರಾ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆಯುರಾರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ. ಎಲ್ಲರ ಮನೆಗಳು ಈ ದೀಪ ಹೇಗೆ ಬೆಳಗ್ತದೋ ಹಾಗೆ ಎಲ್ಲರೂ ಬೆಳಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ಲೀಲಾವತಿ ಸೂರ್ಯ, ಟ್ರಸ್ಟಿ ಆಫ್ ನೃತ್ಯ ಲೀಲಾ ನಾಟ್ಯಗೃಹಂ ಟ್ರಸ್ಟ್. We have donated a lamp, 1008 lamp for this special occasion, Kartika Somvara, from our trust Nritya Leela Natya Griham, and collaborated with our company also, Sri Bhavani Ganesh Power Systems. ನಾವು ಪ್ರತಿ ವರ್ಷ ಕಾರ್ತಿಕ ಸೋಮವಾರಕ್ಕೆ ದೀಪ ಅಂಟಿಸೋದು ರೂಢಿಯಲ್ಲಿದೆ. ಆ ರೂಢಿಯಲ್ಲಿ ಈ ವರ್ಷ ನಾವು 1008 ದೀಪ ಇರೋವಂಥ ದೀಪವನ್ನು ನಾವು ಈ ಸಾಯಿಬಾಬಾ ಮಂದಿರಕ್ಕೆ ಅಣ್ಣಯ್ಯಪ್ಪ ಅವರ ಮುಖಾಂತರ ಕೊಟ್ಟಿದ್ದೀವಿ. ಇದರ ವಿಶೇಷತೆ ಏನಂತಂದರೆ, ಇದ್ರನ್ನ ಒಟ್ಟು ನಾವು 5 ಲೋಹ ಅಂದರೆ ಪಂಚಲೋಹ ಅಂತೀವಲ್ಲ, ಪಂಚಲೋಹದಿಂದ ಮಾಡಿದ್ದೀವಿ. ಅಂದರೆ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತು ನಿಕ್ಕಲ್ ಅಂತ ಒಟ್ಟು 5 ಮೆಟಲನ್ನು ಯೂಸ್ ಮಾಡಿದ್ದೀವಿ. ಇದರಲ್ಲಿ ಒಟ್ಟು 1008 ದೀಪ ಇದ್ದಾವೆ. ಒಟ್ಟು 7 ಅಂತಸ್ತನ್ನು ಹೊಂದಿದೆ. 7 ಅಂತಸ್ತು ಅಂದರೆ ನಮ್ಮ ದೇಹದಲ್ಲಿರುವಂಥ 7 ಜ್ಯೋತಿ, 7 ಅಂದರೆ 7 ಬಾಗಿಲು, ಅದರ ಪ್ರತಿಬಿಂಬವಾಗಿ ಇದನ್ನು ಮಾಡಿದ್ದೀವಿ. ಮತ್ತು ಒಂದೊಂದು ದೀಪನ ನೀವು ಕೌಂಟ್ ಮಾಡ್ತಾ ಬಂದರೆ ಅದರಲ್ಲಿ ಇರುವಂತಹ ಓಂ ಅನ್ನೋದು ಬಂದ್ಬಿಟ್ಟು 1,08,000 ಓಂ ಇರುತ್ತೆ, 1,08,000 ಸ್ವಸ್ತಿಕ್ ಇರುತ್ತೆ, 1,08,000 ಸ್ಟಾರ್ಸ್ ಇರ್ತವೆ. ಮತ್ತು ಇದರ ಎತ್ತರ ನೋಡಿದ್ರೆ 7.7 ಅಂತ ನಾವು ಮಾಡಿದ್ದೀವಿ. ಏನಕ್ಕೆ 7.7 ಅಂತಂದರೆ, ಅದು ಹೇಳೋದ್ನಲ್ಲ, ಒಂದು ನಾವು ಈ ಸಂಖ್ಯೆನ ಮೇಂಟೈನ್ ಮಾಡಬೇಕು. ಈ ನಮ್ಮ ದೇಹದಲ್ಲಿ ಇರುವಂಥ ಈ ದೇಹವನ್ನು 7 ಜ್ಯೋತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕೋಸ್ಕರ 7 ಅಂತ ಮಾಡಿದ್ದೀವಿ. ಮತ್ತು ಇದರ ಪಂಚಮುಖವಾಗಿ ಮಾಡಿದ್ದೀವಿ. ಪಂಚಮುಖ ಅಂತಂದರೆ 5 ಮುಖಗಳನ್ನು ಕೊಂಡಿರುತ್ತೆ. ಮತ್ತು ಇದರಲ್ಲಿ ಅಷ್ಟಲಕ್ಷ್ಮಿಯನ್ನು ನಾವು ಕೆಳಗಡೆ ಕಾಣ್ಬೋದು. 8 ದಿಕ್ಕಿನಲ್ಲೂ ಅಷ್ಟಲಕ್ಷ್ಮಿ ಮತ್ತು 1 ವಿಜಯಲಕ್ಷ್ಮಿಯನ್ನು ಮಾಡಿದ್ದೀವಿ. ಮತ್ತು ನಮ್ಮ ಜೀವನದಲ್ಲಿ ಪ್ರತಿದಿನ ನಾವು ಶಬ್ದ ಮತ್ತು ಬೆಳಕು ಇದನ್ನು ನಾವು ಪ್ರತಿದಿನ ಅನುಭವಿಸ್ತೀವಿ. ಆ ಅನುಭವಕ್ಕೋಸ್ಕರ ದೀಪ ಅಂತ ನಾವು ಬೆಳಕನ್ನು ಕೊಟ್ಟಿದ್ದೀವಿ. ಇದರ ಮಧ್ಯದಲ್ಲಿ ಬಂದ್ಬಿಟ್ಟು ಬೆಲ್ ಸೌಂಡು, ಗಂಟೆ ಸೌಂಡಿಗೋಸ್ಕರ ಶಬ್ದನ ಅಂತ ಅಳವಡಿಸಿದ್ದೀವಿ. ಇದು ಇದರ ಪ್ರಾಮುಖ್ಯ. ಸೋಮವಾರ ಇವತ್ತಿನ ದಿನ ದೀಪಗಳು ಬೆಳಗ್ಗೆ ನಮ್ಮ ದೇಶ ಒಳ್ಳೆಯದಾಗಲಿ ಮತ್ತು ನಮ್ಮೂರು, ನಮ್ಮ ಜನ ಎಲ್ಲರೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಕಾರ್ತಿಕ ಸೋಮವಾರ ಆಚರಿಸ್ತೇವೆ. ಒಂದು ದೀಪದಿಂದ ಒಂದು ಮನೆ ಹೇಗೆ ಬೆಳಗುತ್ತೋ ಹಂಗೆ ನಮ್ಮ ದೇಶ ಒಂದು ಬೆಳಗಬೇಕು, ನಮ್ಮೂರು ಬೆಳಗಬೇಕು, ನಮ್ಮ ಮನೆ ಬೆಳಗಬೇಕು ಅನ್ನೋ ಉದ್ದೇಶದಿಂದ ಕಾರ್ತಿಕ ಸೋಮವಾರ ಆಚರಿಸ್ತೀವಿ. ಇದೇ ಸಂದರ್ಭದಲ್ಲಿ ಆರ್.ಕೆ. ಟೌನ್ಶಿಪ್ ಯಾರಂಡಳ್ಳಿ ಗ್ರಾಮದಲ್ಲಿ ಶ್ರೀ ಸಾಯಿಬಾಬಾ ಟೆಂಪಲಲ್ಲಿ ಅನ್ನದಾನ ದಾಸೋಹ ಇಟ್ಕೊಂಡಲ್ಲ, ಇದು ಲಕ್ಷ ದೀಪೋತ್ಸವ ಮಾಡಲ್ಲ, ಇದು ಮಹಿಳೆಯರೆಲ್ಲರೂ ಸೇರಿ ಒಂದು ಲಕ್ಷಕ್ಕಿಂತ ಹೆಚ್ಚಾಗಿ ದೀಪವನ್ನು ಬೆಳಗಿಸಿ ಆಚರಿಸಲಾಯಿತು ಅಂಥೇಳಿ ನನ್ನೊಂದೆರಡು ಮಾತುಗಳನ್ನು ಆಡಿ ಮುಗಿಸುತ್ತೇನೆ. ಧನ್ಯವಾದಗಳು.